ಸ್ನೇಹಿತರೆ, ನಮ್ಮ ಕನ್ನಡಿಗರ ಹೆಮ್ಮೆ ಯುವಜನರನ್ನು ಕೂಡ ಕನ್ನಡ ಸಾಹಿತ್ಯದ ಕಡೆಗೆ ಸೆಳೆದಂತಹ ನಮ್ಮ KP ಪೂರ್ಣಚಂದ್ರ ತೇಜಸ್ವಿ ಅವರು, ಅವರನ್ನ ಪ್ರೀತಿಯಿಂದ ಪೂಚಂತೆ ಅಂತ ನಾವೆಲ್ಲ ಕರಿತೀವಿ. ಅವರು ಒಂದು ಕಡೆ ಹೇಳ್ತಾರೆ, ಯಾವುದೇ ಟೀಕೆಗಳಿಗೆ ನಮ್ಮ ಜೀವನ, ವ್ಯಕ್ತಿತ್ವ, ನಡೆಯೇ ಉತ್ತರವಾಗಬೇಕು, ಮಾತಿಗೆ ಮಾತು ಪ್ರಯೋಜನಕ್ಕೆ ಬಾರದು ಅಂತ ಹೇಳ್ತಾರೆ. ಎಷ್ಟು ಅರ್ಥ ಇದೆಯಲ್ವಾ ಸ್ನೇಹಿತರೆ, ಯೋಚನೆ ಮಾಡಿ ನೋಡಿ. ಮತ್ತೆ ನಮ್ಮ ಪೂಚಂತೆ ಅವರೇ ಬರೆದಂತಹ ಅಣ್ಣನ ನೆನಪು ಪುಸ್ತಕ, ಅಂದರೆ ಈ ಪುಸ್ತಕದ ಬಗ್ಗೆ ಸಾಕಷ್ಟು ನಿಮ್ಮಲ್ಲೂ ಕೂಡ ಸಾಕಷ್ಟು ಜನ ಕೇಳಿರ್ತೀರಾ. ಯಾಕಂತಂದರೆ ತುಂಬಾ ಜನಪ್ರಿಯವಾದಂಥ ಒಂದು ಪುಸ್ತಕ. ಈ ಪುಸ್ತಕವನ್ನು ಅಂದರೆ ಓದದೇ ಇರೋರು ಕೂಡ ಓದೋ ರೀತಿ ಆಗಬೇಕು ಅನ್ನೋ ಒಂದು ಉದ್ದೇಶದಿಂದ ಇದೇ ಯೂಟ್ಯೂಬ್ ಚಾನಲ್ನಲ್ಲಿ ನಾನು ಈಗ ಆಲ್ರೆಡಿ ಈ ಪುಸ್ತಕದಲ್ಲಿರ್ತಕ್ಕಂತಹ ಅಂದರೆ ಕೆಲವು ಮುಖ್ಯವಾದಂಥ ಅಧ್ಯಾಯಗಳನ್ನು, ತುಂಬಾ ಇಂಟ್ರೆಸ್ಟಿಂಗ್ ಆದಂಥ ಕೆಲವು ವಿಚಾರಗಳನ್ನು ಮಾತ್ರ ಸೆಲೆಕ್ಟ್ ಮಾಡಿ ಅದನ್ನು ಸಂಚಿಕೆಗಳ ಮುಖಾಂತರ ನಾನು ಆಲ್ರೆಡಿ ಇದೇ ಯೂಟ್ಯೂಬ್ ಚಾನಲ್ನಲ್ಲಿ ಅಪ್ಲೋಡ್ ಮಾಡಲಾಗಿದೆ. ಸೊ ಆ ಒಂದು ಎಲ್ಲ ಸಂಚಿಕೆಗಳ ಪ್ಲೇಲಿಸ್ಟ್ ಲಿಂಕನ್ನು ಇದೇ ವಿಡಿಯೋ ಟೈಟಲ್ ಮೇಲ್ಗಡೆ ಲಿಂಕನ್ನು ಕೊಟ್ಟಿದ್ದೀನಿ. ದಯವಿಟ್ಟು ನಿಮ್ಮಲ್ಲಿ ಯಾರಾದರೂ ಆ ಒಂದು ಎಪಿಸೋಡ್ಸ್ಗಳನ್ನು, ಸಂಚಿಕೆಗಳನ್ನು ಕೇಳಿಲ್ಲ ಅಂತಂದರೆ ದಯವಿಟ್ಟು ಕೇಳೋದಕ್ಕೆ ಶುರು ಮಾಡಿ, ಅಂದರೆ ನೋಡೋದಕ್ಕೆ ಶುರು ಮಾಡಿ. ಅದನ್ನು ನೋಡಿದ ನಂತರ ನಿಮಗೂ ಕೂಡ ಈ ಪುಸ್ತಕವನ್ನು ಕಂಪ್ಲೀಟಾಗಿ, ಅಂದರೆ ಈ ಪುಸ್ತಕವನ್ನು ನಾವು ಕೂಡ ತಗೊಂಡು ಓದಬೇಕು ಅನ್ನೋ ಒಂದು ಆಸಕ್ತಿ ನಿಮ್ಮಲ್ಲೂ ಮೂಡಲಿ ಅನ್ನೋ ಒಂದು ಉದ್ದೇಶಕ್ಕೋಸ್ಕರನೇ ನಾನು ಈ ಒಂದು ಪುಸ್ತಕದಲ್ಲಿರ್ತಕ್ಕಂತಹ ಕೆಲವು ಅಧ್ಯಾಯಗಳನ್ನು ಮಾತ್ರ ಸೆಲೆಕ್ಟ್ ಮಾಡಿ ಎಪಿಸೋಡ್ಗಳ ಮುಖಾಂತರ ಇದೇ ಯೂಟ್ಯೂಬ್ ಚಾನಲ್ನಲ್ಲಿ ಅಪ್ಲೋಡ್ ಮಾಡಿದ್ದೇನೆ. ಮತ್ತೆ ಸ್ನೇಹಿತರೆ, ಈ ಪುಸ್ತಕ ಒಂಥರ ನಮ್ಮ ರಾಷ್ಟ್ರಕವಿ ಕುವೆಂಪು ಅವ್ರನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಒಂದು ದಾರಿ ಅಂತ ಹೇಳ್ಬೋದು. ಯಾಕಂದ್ರೆ ಈ ಪುಸ್ತಕದಲ್ಲಿ ಒಂದ್ ಕಡೆ ನಮ್ಮ ತೇಜಸ್ವಿ ಅವರೇ ಹೇಳ್ತಾರೆ, ಅಂದ್ರೆ ಅಣ್ಣನನ್ನ ಸಂಪೂರ್ಣವಾಗಿ ನನ್ನ ಕೈಯಲ್ಲೇ ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗಿಲ್ಲ ಅಂತಂದ್ರೆ, ನಮ್ಮಂತ ಸಾಮಾನ್ಯರಿಗೆ ಅವ್ರನ್ನ ಸಂಪೂರ್ಣವಾಗಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯನೇ ಆಗೋದಿಲ್ಲ. ಯಾಕಂದ್ರೆ ಅವರ ವ್ಯಕ್ತಿತ್ವ, ಅವರ ಮೇರು ವ್ಯಕ್ತಿತ್ವ ಆ ರೀತಿ ಇತ್ತು, ಅವರ ಚಿಂತನೆಗಳು ಆ ರೀತಿ ಇತ್ತು, ಅವರ ಕೆಲಸಗಳು ಆ ರೀತಿ ಇತ್ತು. ಸೊ ಹಾಗಾಗಿ ಅವರ ದೈನಂದಿನ ಜೀವನದಲ್ಲಿ ಅವ್ರು ಯಾವ ರೀತಿ ಇರ್ತಾ ಇದ್ರು, ಯಾಕಂದ್ರೆ ಅವರ ಕಾದಂಬರಿಗಳು, ಕತೆ, ಕವನ, ಸೊ ಇವನ್ನೆಲ್ಲ ಓದಿರೋ ನಮಗೆ, ನಮ್ಮಂಥ ಸಾಮಾನ್ಯರಿಗೆ ಕುವೆಂಪು ಅವ್ರ ಬಗ್ಗೆ ಒಂದು ಕಲ್ಪನೆ ಇರುತ್ತೆ. ಅವರು ತುಂಬಾ ಗಂಭೀರವಾಗಿರ್ತಾರೇನೋ, ಸೀರಿಯಸ್ ಆಗಿರ್ತಾರೇನೋ, ಆ ರೀತಿ ಎಲ್ಲ ಒಂದು ಕಲ್ಪನೆ ಇರುತ್ತೆ. ಆದರೆ ಈ ಪುಸ್ತಕವನ್ನು ಓದಬೇಕಾದ್ರೆ ನಮ್ಗೆ ಗೊತ್ತಾಗುತ್ತೆ, ಅವರಲ್ಲೂ ಕೂಡ ಒಂದು ಮಗುವಿನ ಮನಸ್ಸು ಇತ್ತು, ಅವರು ಕೂಡ ಹಾಸ್ಯವನ್ನ ಮಾಡ್ತಾ ಇದ್ರು. ಸೊ ಹೀಗೆ ಸಾಕಷ್ಟು ವಿಚಾರಗಳನ್ನು ಇಲ್ಲಿ ನಮ್ಮ ತೇಜಸ್ವಿ ಅವರು ಅವರ ಅಣ್ಣನ ಬಗ್ಗೆ, ಅವರ ತಂದೆ ರಾಷ್ಟ್ರಕವಿ ಕುವೆಂಪು ಅವ್ರ ಬಗ್ಗೆ ನೆನಪುಗಳನ್ನು ಮೆಲುಕು ಹಾಕೋದಕ್ಕೆ ಪ್ರಯತ್ನ ಮಾಡಿದ್ದಾರೆ. ಸೊ ಸಮಯ ಸಿಕ್ಕಾಗ ಈ ಪುಸ್ತಕವನ್ನು ಮಿಸ್ ಮಾಡದೆ ಓದಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ.